ನೀವು ಮನೆ ಕಟ್ಟಿಸ್ತಾ ಇದ್ದೀರಾ? ಸಿಮೆಂಟ್ ನಲ್ಲಿ ಒಪಿಸಿ ಸಿಮೆಂಟ್ ಯೂಸ್ ಮಾಡ್ಬೇಕಾ, ಪಿಪಿಸಿ ಸಿಮೆಂಟ್ ಯೂಸ್ ಮಾಡ್ಬೇಕಾ ಅಂತ ನಿಮ್ಗೆ ಗೊಂದಲ ಇದೆಯಾ? ನಾನು ವಿವರವಾಗಿ ಅವೆರಡು ನಡುವಿನ ವ್ಯತ್ಯಾಸವನ್ನು ನಾನು ವಿವರವಾಗಿ ಹೇಳ್ತೀನಿ. ಇಲ್ಲಿ 3 ಗ್ರೇಡ್ಸ್ ಇರುತ್ತೆ, 33, 43, 53. ಪಿಪಿಸಿ ನಲ್ಲಿ ನೋ ಗ್ರೇಡ್ಸ್. ಒಪಿಸಿ ಅಂದ್ರೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ, ಪಿಪಿಸಿ ಅಂದ್ರೆ ಪೋರ್ಟ್ಲ್ಯಾಂಡ್ ಪೊಝಲೋನಾ ಸಿಮೆಂಟ್. ಒಪಿಸಿ ನ ಮೇಡ್ ಫ್ರಮ್ ಮಿಕ್ಸ್ಚರ್ ಆಫ್ ಕ್ಲಿಂಕರ್, ಜಿಪ್ಸಮ್, ಸಮ್ ಅದರ್ ಅಡಿಟಿವ್ಸ್ ಅಲ್ಲಿ ಮಾಡಿರ್ತಾರೆ. ಅದೇ ಪಿಪಿಸಿ ನ ಕ್ಲಿಂಕರ್, ಜಿಪ್ಸಮ್ ಜೊತೆಗೆ ಫ್ಲೈ ಆಶ್, ಅದ್ರ ಜೊತೆಗೆ ಪೊಝಲೋನಿಕ್ ಮೆಟೀರಿಯಲ್ಸ್ ಅಲ್ಲಿ ಮಾಡಿರ್ತಾರೆ. ಆಶ್, ಸಿಲಿಕಾ ಆ ಫಾರ್ಮ್ಸ್ ಅಲ್ಲಿ ಬರುತ್ತೆ. ಹಾಗೆ ಒಪಿಸಿ ಫಾಸ್ಟ್ ಸೆಟ್ಟಿಂಗ್ ಟೈಮ್ ಇರುತ್ತೆ ಕಂಪೇರ್ ಟು ಪಿಪಿಸಿ. ಪಿಪಿಸಿ ನಲ್ಲಿ ಸೆಟ್ಟಿಂಗ್ ಟೈಮ್ ಕಮ್ಮಿ ಇರುತ್ತೆ. ಸ್ಟ್ರೆಂತ್ ವೈಸ್ ಬಂದ್ರೆ ಒಪಿಸಿ ನಲ್ಲಿ 7 to 28 ಡೇಸ್ ಗೆ ಅಚೀವ್ ಆಗುತ್ತೆ ಸ್ಟ್ರೆಂತ್. ಆದ್ರೆ ಪಿಪಿಸಿ ನಲ್ಲಿ ಅಪ್ ಟು 90 ಡೇಸ್ ವರೆಗೂ ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಒಪಿಸಿ ನಲ್ಲಿ ಹೀಟ್ ಆಫ್ ಹೈಡ್ರೇಷನ್ ಸ್ವಲ್ಪ ರಿಲೀಸ್ ಜಾಸ್ತಿ ಆಗುತ್ತೆ. ಹಾಗೆ ಪಿಪಿಸಿ ನಲ್ಲಿ ಹೀಟ್ ಆಫ್ ಹೈಡ್ರೇಷನ್ ಸ್ವಲ್ಪ ಕಮ್ಮಿ ಇರುತ್ತೆ. ಒಪಿಸಿ ನಲ್ಲಿ ಶ್ರಿಂಕೇಜ್ ಕ್ರಾಕಿಂಗ್ ಸ್ವಲ್ಪ ಸ್ಲೈಟ್ಲಿ ಜಾಸ್ತಿ ಇರುತ್ತೆ. ಆದ್ರೆ ಪಿಪಿಸಿ ನಲ್ಲಿ ಲೋ ಶ್ರಿಂಕೇಜ್ ಅಂಡ್ ಕ್ರಾಕಿಂಗ್. ಒಪಿಸಿ ನಲ್ಲಿ ಕ್ಯೂರಿಂಗ್ ಟೈಮ್ 7 to 10 ಡೇಸ್ ಮಾಡಿದ್ರೆ ಸಾಕಾಗುತ್ತೆ. ಆದ್ರೆ ಪಿಪಿಸಿ ನಲ್ಲಿ 10 to 14 ಡೇಸ್ ಬೇಕು. ಸ್ಟ್ರೆಂತ್ ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಒಪಿಸಿ ನಾವು ಹೈರೈಸ್ ಬಿಲ್ಡಿಂಗ್, ಮೇನ್ ಸ್ಟ್ರಕ್ಚರ್ ಅಂತ ಯೂಸ್ ಮಾಡಿದ್ರೆ, ಪಿಪಿಸಿ ನ ಡ್ಯಾಮ್ ಮತ್ತೆ ಅಂಡರ್ ವಾಟರ್ ಕನ್ಸ್ಟ್ರಕ್ಷನ್, ಸಿ ಬ್ರಿಡ್ಜಸ್ ಅಂತ ಯೂಸ್ ಮಾಡ್ತೀವಿ. ಕಾಸ್ಟ್ ವೈಸ್ ಅಲ್ಲಿ ಒಪಿಸಿ ಸ್ಲೈಟ್ಲಿ ಪಿಪಿಸಿ ಗೋಸ್ಕೊಂಡ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ, ಪಿಪಿಸಿ ಸ್ವಲ್ಪ ಕಮ್ಮಿ ಇರುತ್ತೆ. ಅದಕ್ಕೆ ಇದೇ ರೀತಿಯಾದ ಟೆಕ್ನಿಕಲ್ ಇನ್ಫಾರ್ಮೇಶನ್ ಏನಾದ್ರು ಬೇಕಿದ್ದಲ್ಲಿ, ಹಾಗೆ ಫ್ರೀ ಕನ್ಸಲ್ಟೇಷನ್ ಏನಾದ್ರು ಬೇಕಿದ್ದಲ್ಲಿ ಕೆಳಗೆ ಕಾಣ್ತಾ ಇರೋ ನಂಬರಿಗೆ ಕಾಲ್ ಮಾಡಿ. ಥ್ಯಾಂಕ್ ಯು.